ಕಾಡಿನ ನಡುಗಟ್ಟಿನಲ್ಲಿ ನಿಸರ್ಗದ ನಿಶಬ್ದದ ನಡುವೆ ಮನುಷ್ಯ, ಭೂಮಿ, ದೈವ ಈ ಮೂರು ಶಕ್ತಿಗಳು ಮುಖಾಮುಖಿಯಾಗುವ ಸ್ಥಳವೊಂದಿದೆ. ಅದೇ ಕಾಂತಾರ. 2022ರಲ್ಲಿ ಬಿಡುಗಡೆಯಾದ ಕಾಂತಾರ ಒಂದು ಸಿನಿಮಾ ಮಾತ್ರವಲ್ಲ, ಅದು ತುಳುನಾಡಿನ ಜನರ ನಂಬಿಕೆ. ಅವರ ಹೃದಯದಲ್ಲಿ ತಲೆಮಾರುಗಳಿಂದ ಹರಿಯುತ್ತಿರುವ ಭೂತಕೋಲದ ಜೀವಂತ ರೂಪ. ಪ್ರೇಕ್ಷಕರಿಗೆ ಅದು ಕೇವಲ ಕಥೆಯಲ್ಲ, ದೈವದ ಅನುಭವ. ಶಿವನಂತೆ ನಾವು ಎಲ್ಲರೂ ನಂಬಿಕೆಗೆ ವಿರೋಧಿ, ಆದರೆ ಅದೇ ನಂಬಿಕೆಯಲ್ಲೇ ಶರಣಾಗುವವರು. ಕ್ಲೈಮ್ಯಾಕ್ಸ್ನಲ್ಲಿ ದೈವ ಅವನ ದೇಹಕ್ಕೆ ಬಂದ ಕ್ಷಣ ಆ ದೃಶ್ಯದಲ್ಲಿ ಪ್ರೇಕ್ಷಕರು ನಡುಗಿದರು, ಕಣ್ಣೀರು ಹಾಕಿದರು, ಚಪ್ಪಾಳೆ ತಟ್ಟಿದ್ದರು. ಇದು ಸಿನಿಮಾದ ಶಕ್ತಿ, ನಿಸರ್ಗದ ಶಕ್ತಿ, ದೈವದ ಶಕ್ತಿ. ಅದರಲ್ಲೇ ಕಾಂತಾರ ಅತ್ಯಂತ ಜನಪ್ರಿಯವಾಯಿತು. ಚಿಕ್ಕ ಕನ್ನಡ ಸಿನಿಮಾ ಒಂದು ದೇಶವನ್ನೇ ಅಲ್ಲ, ಜಗತ್ತನ್ನೇ ತನ್ನತ್ತ ಸೆಳೆಯಿತು. ರಜನಿಕಾಂತ್ ಬಾಲಿವುಡ್ ತಾರೆಯವರೆಗೂ ಎಲ್ಲರೂ ಹಾಡಿ ಹೊಗಳಿದರು. ಮತ್ತು ಈಗ ಕಾದಿದ್ದು ಮುಗಿದಿದೆ. ಕಾಂತಾರ ಚಾಪ್ಟರ್ 1 ಬರುತ್ತಿದೆ. ಇದು ಮುಂದಿನ ಭಾಗವಲ್ಲ, ಇದು ಮೂಲ ಕತೆ. ಇದಾಗಲೇ ಟ್ರೈಲರ್ ಕೂಡ ಬಿಡುಗಡೆಯಾಗಿ ಒಳ್ಳೆ ವ್ಯೂಸ್ ಪಡೆದುಕೊಳ್ಳುತ್ತಿದೆ. ಇದು 400 ವರ್ಷ ಹಿಂದಿನ ಕತೆ. ರಾಜನು ದೈವನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ. ದೈವ ಹೇಗೆ ಹುಟ್ಟಿತು, ಪ್ರಕೃತಿಯ ಶಕ್ತಿ ಹೇಗೆ ಮನುಷ್ಯರನ್ನು ಮಾರ್ಗದರ್ಶನ ಮಾಡಿತು, ಈ ಎಲ್ಲದರ ಉತ್ತರ ಇಲ್ಲಿರಲಿದೆ. ಈ ವರ್ಷದ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಹಾಗೂ ವಿಜಯದಶಮಿ ದಿನ ಕಾಂತಾರ ಮತ್ತೊಮ್ಮೆ ನಾಡಿನಲ್ಲಿ ಮುಳುಗಲಿದೆ. ಈ ಬಾರಿ ಐಮ್ಯಾಕ್ಸ್ 4DX ದೊಡ್ಡ ಪರದೆಗಳಲ್ಲಿ ಇನ್ನಷ್ಟು ಭಾರಿ ಅನುಭವ ನೀಡಲಿದೆ. ಹಾಗಾದರೆ ಸಿದ್ಧರಾಗಿ ಮತ್ತೊಮ್ಮೆ ಆ ನಾದ, ಆ ಭಾವ, ಆ ದೈವವನ್ನು ಅನುಭವಿಸೋಣ.